ಇನ್ಫೋಸಿಸ್ ಕಚೇರಿಯಲ್ಲಿ ಮಹಿಳಾ ಉದ್ಯೋಗಿಯ ಹತ್ಯೆಯಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಕುತ್ತಿಗೆಗೆ ವೈರ್ ಬಿಗಿದು ಕೊಲೆಗೈದಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿ ತಿಳಿದು ಬಂದಿದೆ. ಪುಣೆಯ ಇನ್ಫೋಸಿಸ್ ಕಚೇರಿಯಲ್ಲಿ ಟೆಕ್ಕಿಯ ಹತ್ಯೆಯಾಗಿದೆ. ಪುಣೆಯ ಇನ್ಫೋಸಿಸ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಂಪ್ಯೂಟರ್ ವೈರ್ ಅನ್ನ ಬಳಸಿ ಸೆಕ್ಯೂರಿಟಿ ಗಾರ್ಡ್ ಹತ್ಯೆಗೈದಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಸೆಕ್ಯೂರಿಟಿ ಗಾರ್ಡ್ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಇದು ಪುಣೆಯ ಇನ್ಫೋಸಿಸ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ. ಪುಣೆಯ ಇನ್ಫೋಸಿಸ್ ಕಚೇರಿಯಲ್ಲಿ ಓರ್ವ ಮಹಿಳಾ ಉದ್ಯೋಗಿಯ ಹತ್ಯೆಯಾಗಿದೆ. ಆ ಮಹಿಳಾ ಉದ್ಯೋಗಿಯ ಹತ್ಯೆ ಮಾಡಿರುವಂತದ್ದು ಸೆಕ್ಯೂರಿಟಿ ಗಾರ್ಡ್ ಅಂತೇಳಿ ತಿಳಿದು ಬಂದಿದೆ. ಕುತ್ತಿಗೆಗೆ ವೈರ್ ಅನ್ನ ಬಿಗಿದು, ಕಂಪ್ಯೂಟರ್ ವೈರ್ ಅನ್ನ ಬಿಗಿದು ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಈ ರೀತಿಯಾದಂತಹ ಕೃತ್ಯವೆಸಗಿದಂತಹ ಸೆಕ್ಯೂರಿಟಿ ಗಾರ್ಡ್ ನನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತಲೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಯಾವ ಕಾರಣಕ್ಕಾಗಿ ಸೆಕ್ಯೂರಿಟಿ ಗಾರ್ಡ್ ಈ ರೀತಿಯಾದಂತಹ ಒಂದು ಕೃತ್ಯ ಎಸಗಿದ್ದಾನೆ ಅನ್ನುವಂಥದ್ದು ಇನ್ನಷ್ಟೇ ಲಭ್ಯ ಆಗಬೇಕಾಗಿರುವಂತಹ ಮಾಹಿತಿ. ಆದರೆ ಇದೀಗ ತಿಳಿದು ಬಂದಿರುವಂತಹ ಪ್ರಾಥಮಿಕ ಮಾಹಿತಿಯಂತೆ ಹತ್ಯೆಯಾಗಿರುವಂತಹ ಮಹಿಳೆ ಇನ್ಫೋಸಿಸ್ ಕಚೇರಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ರು ಅಂತೇಳಿ ತಿಳಿದು ಬಂದಿದೆ. ಇನ್ಫೋಸಿಸ್ ಉದ್ಯೋಗಿ ಅವರು, ಜೊತೆಗೆ ಹತ್ಯೆ ಮಾಡಿದಂತಹ ವ್ಯಕ್ತಿ ಕೂಡ ಅದೇ ಇನ್ಫೋಸಿಸ್ ಕಚೇರಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ವ್ಯಕ್ತಿ ಅಂತ ಹೇಳಿ ತಿಳಿದು ಬಂದಿದೆ. ಹತ್ಯೆ ಮಾಡಿರುವಂಥದ್ದು ಕಂಪ್ಯೂಟರ್ನ ವೈರ್ ಅನ್ನ ಬಳಸಿ ಕುತ್ತಿಗೆಯನ್ನ ಬಿಗಿದು ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ.